ನಾನು ಕರ್ನಾಟಕದಲ್ಲಿ ಸೇನೆ ಜಿಲ್ಲಾ ಅಧ್ಯಕ್ಷ ಮಾತಾಡ್ತೀನಿ ರೀ. ನಾವು ಮೊನ್ನೇನ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಪಟ್ಟಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದಿರು. ಅಲ್ಲಿ ಡಿ ಅವರು ಆ ಡಿ ಅವ್ರದ್ದು ವಿರುದ್ಧ ನಾವು DC ಅವ್ರ ಅಧ್ಯಕ್ಷತೆಗೆ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೆವು. ಇದು ತಾತ್ಕಾಲಿಕ ಪಟ್ಟಿ ರದ್ದು ಮಾಡಿರಿ, ಇದರ ಗೊಂದಲ ಆಗಿದೆ, ಯಾರಿಗೆ ಫಲಾನುಭವಿ ಆಗಬೇಕು ಅವ್ರಿಗೆ ಆಗಿದ್ದಿಲ್ಲ, ಇದು ಫಲಾನುಭವಿಗಳಿಗೆ ಅನ್ಯಾಯ ಆಗ್ಯದ, ಗರೀಬ್ ಜನರು ಇದ್ರಾಗ ತೋಲು ಮೋಸ ಹೋಗಿದ್ದಾರೆ, ಮತ್ತು ಯಾರಿಗೆ ಅಂಕೆ ಪಟ್ಟಿ ಹೆಚ್ಚದ ಅವ್ರಿಗೆ ಆಗಿಲ್ಲ, ಯಾರಿಗೆ ಕಡಿಮೆ ಅವರಿಗೆ. ಇದ್ರ ಬರೆದಾಗ ನಾವು ನಮ್ಮ ಕರ್ನಾಟಕದಲ್ಲಿ ಸೇನೆ ಜಿಲ್ಲಾದಂತ ನಾವು ಇದು ಹೋರಾಟ ಮಾಡ್ತೀವಿ. ನಾವು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಬೆಳಗಾವಿ ಅಧಿವೇಶನದಲ್ಲಿ ಭೀ ಎತ್ತರಿದ್ದೀವಿ. ಇಲ್ಲಿ ಬೀದರ್ ಜಿಲ್ಲಾದಾಗ ಪೂರ ಎಲ್ಲ ತಾಲೂಕದಾಗ ಇದು ಆಯವಾರ ಆಗ್ಯದ, ಇದು ಗೊಂದಲದ ಗೂಡಾಗ್ಯದ ಅಂತೇಳಿ ನಮ್ಮ ಸಂಘಟನೆಯನ್ನು ನಾವು ಒತ್ತಾಯ ಮಾಡ್ತೀವಿ. ಪತ್ರಿಕಾ ಬಾಂಧವರಿಗೆ ನಮ್ಮದು ವಿನಂತಿ ಇದೆ. ಮೊನ್ನೆ ತಾನೇ ಅಂದರೆ ಹೋಗ್ತಿಗೆ ನವೆಂಬರ್ದಲ್ಲಿ 19ನೇ ತಾರೀಕು ಮುಂಚೆ ಅವರು ಅಂಗನವಾಡಿ ಕಾರ್ಯಕರ್ತರದ್ದು ಮತ್ತು ಸಹಾಯಕರದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಮಾಡಿದ್ದಾರೆ. ಅದರಲ್ಲಿ ಡಿ ಅವ್ರು ಹೇಳ್ತಾರೆ ಪತ್ರಿಕಾ ಬಾಂಧವರಿಗೆ ಮತ್ತು ಮೀಡಿಯಾದವರಿಗೆ ಆ ಗೊಂದಲ ಏನಿಲ್ಲ ಅದನ್ನು ಕರೆಕ್ಟ್ ಮಾಡಿದ್ದೀವಿ ಅಂಥೇಳಿ. 19 ತಾರೀಕು 20 ತಾರೀಕು ಅದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅಕ್ಷರ ಸಲ್ಲಿಸೋದಿತ್ತು. ನಾವು 19 ತಾರೀಕು ಹೋಗಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಅಕ್ಷರ ಪಟ್ಟಿಯನ್ನು ಸಲ್ಲಿಸಿ ಇದು ಗೊಂದಲದ ಗೂಡಾಗಿದೆ, ಇದು ಸಾರ್ವಜನಿಕರಿಗೆ ಹಿಡಿಸಲಾರದಂಥ ಒಂದು ಕೆಲಸ ಇಲ್ಲ ಆಗಿದೆ, ಇದು ಯಾರಿಗೆ ಫಲಾನುಭವಿಗಳು ಪರ್ಸೆಂಟೇಜ್ ಜಾಸ್ತಿ ಇದೆ ಯಾರಿಗೆ ಆಯ್ಕೆ ಮಾಡಬೇಕು, ಅಂಗನವಾಡಿ ಕಾರ್ಯಕರ್ತರಾಗಲಿ ಅಥವಾ ಸಹಾಯಕರಾಗಲಿ ಆ ವಾರ್ಡ್ ಬಿಟ್ಟು ಬೇರೆ ವಾರ್ಡ್ದಲ್ಲಿ ತೊಗೊಂಡು, ಕೆಲವು ಜನ ಇದರಲ್ಲಿ ತೆಲಂಗಾಣ ಕೂಡ ಇದ್ದಾರೆ, ಕೆಲವು ಜನ ಮಹಾರಾಷ್ಟ್ರ ಕೂಡ ಇದ್ದಾರೆ, ಮದುವೆ ಮಾಡಿಕೊಟ್ಟ ನಂತರ ಅವ್ರು ಗಂಡನ ಮೇಲೆ ಇರಬೇಕು, ಇಲ್ಲಿ ಬಂದು ಈ ವಾರ್ಡ್ದಾಗ ಅವ್ರು ಇರ್ತಾರೆ, ತಾಯಿ ತಂದೆ ಮನೆಗೆ ಬಂದು ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಇಂಥ ಕೆಲವು ಉದಾಹರಣೆಗಳಿವೆ. ಅದು ಕಂಪ್ಲೀಟ್ ಆಗಿದ್ದು ಗೊಂದಲದ ಗೂಡಾಗಿ ಸಮಸ್ಯೆಗೆ ಎಡೆ ಮಾಡಿಕೊಟ್ಟಿದೆ. ಈ ಸಂಬಂಧ ನಾವು ಮಾನ್ಯ ಜಿಲ್ಲಾಧಿಕಾರಿಯು ಆಯ್ಕೆಯ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಮತ್ತು ಈ ಸಂಬಂಧ ನಾವು ಈಗಾಗಲೇ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೂಡ ಈ ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವ್ರಿಗೆ ಕೂಡ ಕೊಟ್ಟಿದ್ದೀವಿ. ಅವರು ಕೂಡ ಇಲ್ಲೆಲ್ಲ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ. ಇದು 101% ಅಧಿಕಾರಿ ಹೇಳ್ದಂಗೆ ಅಲ್ಲ, ಇದು ಕಂಪ್ಲೀಟ್ ಗೊಂದಲ ಗೂಡಾಗಿಬಿಟ್ಟು ಸಾರ್ವಜನಿಕರಿಗೆ ಒಂದು ಸಮಸ್ಯೆಯಾಗಿ ಇದು ಎಡೆ ಮಾಡಿಕೊಟ್ಟಿದೆ. ಇದು ಇವರು ಹಾಗೆ ರದ್ದುಪಡಿಸಲಿಲ್ಲ ಅಂದರೆ ಅವರು ಸ್ವಂತ ಆಗಲಿ ಅವ್ರ ಇಲಾಖೆಯವರಾಗಲಿ ಬೇರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಮಂತ್ರಿಗಳು ಆ ಇಲಾಖೆ ಇದು ಇದು ಇನ್ಕ್ವೈರಿ ಕೂಡಿಸಲ್ದೇ ಬೇರೆ ಇಲಾಖೆಗೆ ಕೊಟ್ಟು ಇನ್ಕ್ವೈರಿ ಮಾಡ್ಬೇಕು. ಆ ವಾರ್ಡ್ದವ್ರ ಹರನೇ ಇಲ್ಲ, ಪರ್ಸೆಂಟೇಜ್ ಯಾರು ಜಾಸ್ತಿ ಇದೆ ಅಂಥವ್ರಿಗೆ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲವಾದಲ್ಲಿ ಬರ್ತಕ್ಕಂಥ 9ನೇ ತಾರೀಕು ಅಧಿವೇಶನದಲ್ಲಿ ಕೂಡ ನಾವಲ್ಲಿ ರ್ಯಾಲಿ ಮಾಡಿ ಈ ಮನವಿಯನ್ನು ಕೊಡ್ತೇವೆ. ಇದು 100% ಗೊಂದಲದ ಗೂಡಾಗಿದೆ. ಇದು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಲೇಬೇಕು, ರದ್ದುಗೊಳಿಸಲೇಬೇಕು. ಹೊಸದಾಗಿ ಅರ್ಜಿ ಕರೆದಿ ಯಾರು ಎಲಿಜಿಬಲ್ ಅರ ಅಂತೇಳಿ ತೊಗೋಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಸರ್, ಈ ಥರ ತಮ್ಮ ಹತ್ರ ಯಾವತ್ತಾದ್ರೂ ಪುರಾವೆಗಳಿದ್ದಾರೆ? ತೆಲಂಗಾಣ ಮಹಾರಾಷ್ಟ್ರದಲ್ಲಿ ಏನು ಹೆಣ್ಮಕ್ಳಲ್ಲಿ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ, ಅವರು ಈ ಲಿಸ್ಟ್ನಲ್ಲಿ ಅವರು ತಾಯಿ ತಂದೆ ಇಲ್ಲಿ ಪ್ರಾಪರ್ ಆ ವಾರ್ಡದಲ್ಲಿ ಇರ್ಬೋದು. ತಾಯಿ ತಂದೆ ಮದುವೆ ಮಾಡ್ಕೊಳ್ಳೋಕ್ಕೆ ಗಂಡನ ಊರಲ್ಲೇ ಇರಬೇಕು, ಇಲ್ಲಿ ಬಂದು ಸೆಲೆಕ್ಷನ್ ಆಗಿದ್ದಾರೆ ಅಂಥವು ಅವರು ಕೇಳಿದಾಗ ನಾವು ಅದ್ರ ದಾಖಲೆ ಕೊಡೋಕ್ಕೆ ರೆಡಿ ಇದ್ದೇವೆ.